ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್. ನಾನು ಶ್ರುತಿ, ಕಾಮರ್ಸ್ ಲೆಕ್ಚರರ್. ಫಸ್ಟ್ PUC ಅಕೌಂಟೆನ್ಸಿ ಡೌಟ್ ಕ್ಲಿಯರಿಂಗ್ ಸೆಷನ್ನ 5ನೇ ವಿಡಿಯೋ ಇದಾಗಿದೆ. ಇವತ್ತಿನ ಕಾನ್ಸೆಪ್ಟ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ನಲ್ಲಿ ಸಿಂಗಲ್ ಕಾಲಮ್ ಅಥವಾ ಸಿಂಪಲ್ ಕ್ಯಾಶ್ ಬುಕ್ಕನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀವಿ ಅನ್ನುವಂಥದ್ದು ಇವತ್ತಿನ ಕಾನ್ಸೆಪ್ಟ್ ಆಗಿದೆ. ಕ್ಯಾಶ್ ಬುಕ್ ಅಂತ ಅಂದರೆ ಯಾವುದೇ ಒಂದು ವ್ಯವಹಾರದಲ್ಲಿ ದುಡ್ಡು ಬಂದಿರುವಂಥದ್ದು ಹಾಗೆ ದುಡ್ಡು ಹೋಗಿರುವಂಥದ್ದು ಇವೆರಡಕ್ಕೆ ಸಂಬಂಧಪಟ್ಟಂತಹ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡುವಂಥ ಒಂದು ಬುಕ್ಕನ್ನು ನಾವು ಕ್ಯಾಶ್ ಬುಕ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲವೂ ಕೂಡ ಕ್ಯಾಶ್ ರೆಸಿಪ್ಟ್ಗಳೇ ಆಗಿರಬೇಕು, ಕ್ಯಾಶ್ ಪೇಮೆಂಟ್ಗಳೇ ಆಗಿರಬೇಕು. ಯಾವುದೇ ಕ್ರೆಡಿಟ್ ರೆಸಿಪ್ಟ್ಗಳಾಗಿರಬಹುದು, ಯಾವುದೇ ಕ್ರೆಡಿಟ್ ಪೇಮೆಂಟ್ಗಳಾಗಿರ್ಬೋದು ಇಲ್ಲಿ ಬರೋದಿಲ್ಲ. ಕ್ಯಾಶ್ ಬುಕ್ನಲ್ಲಿ ಕ್ಯಾಶ್ ಕೊಟ್ಟು ತಗೊಂಡಿರುವಂಥದ್ದು ಹಾಗೆ ನಮಗೆ ಕ್ಯಾಶ್ ಬಂದಿರುವಂಥದ್ದು ಇದನ್ನು ಮಾತ್ರ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡಿರಲೇಬೇಕು. ಕ್ಯಾಶ್ ಬುಕ್ ಅಂತ ಅಂದರೆ ಕ್ಯಾಶ್ ಬಂದಿರುವಂಥದ್ದು, ಕ್ಯಾಶ್ ಹೋಗಿರುವಂಥದ್ದು ಇವೆರಡಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎಂಟ್ರೀಸ್ಗಳನ್ನು, ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಕ್ಯಾಶ್ ಬುಕ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇದಕ್ಕೆ ನಾವು ಕ್ಯಾಶ್ ಬುಕ್ ಅಂತ ಕರಿತೀವಿ. ಇದರ ಮೇಲೆ ಒಂದು ಪ್ರಾಬ್ಲಮನ್ನು ನೋಡೋಣ. ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ಮಿಸ್ಟರ್ ಆಕಾಶ್ ಟ್ರೇಡರ್ಸ್ ಪ್ರಿಪೇರ್ ಎ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. 2023 ಜೂನ್ 1ನೇ ತಾರೀಕಿಗೆ ಕ್ಯಾಶ್ ಇನ್ ಹ್ಯಾಂಡ್ 30,000 ಇದೆ. ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಅಜಿತ್ ಅವರಿಂದ 12,000 ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಪೇಯ್ಡ್, ಇನ್ಶೂರೆನ್ಸನ್ನು 6,000 ಕಟ್ಟಿದ್ದಾರೆ. ಪರ್ಚೇಸ್ಡ್ ಫರ್ನಿಚರ್ಗೆ 13,800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಯಾವುದೋ ಒಂದು ಗೂಡ್ಸನ್ನು ಕ್ಯಾಶ್ಗೆ ಸೇಲ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ 28,000. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅಮಿತ್ ಫಾರ್ ಕ್ಯಾಶ್, ಅಮಿತ್ ಅವರಿಂದ ಯಾವುದೋ ಗೂಡ್ಸನ್ನು ಪರ್ಚೇಸ್ ಮಾಡಿ ದುಡ್ಡನ್ನು ಕೊಟ್ಟಿದ್ದಾರೆ 17,400 ರೂಪಾಯಿ. ಪರ್ಚೇಸ್ಡ್ ಸ್ಟೇಷ್ನರಿಯನ್ನು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ 1,100 ರೂಪಾಯಿ. ಕ್ಯಾಶ್ ಪೇಯ್ಡ್ ಟು ಸಂಜಯ್ ಆನ್ ಅಕೌಂಟ್, ಸಂಜಯ್ ಅವರಿಗೆ ಕ್ಯಾಶನ್ನು ಪೇ ಮಾಡಿದ್ದಾರೆ 12,500 ರೂಪಾಯಿನ ಪೇ ಮಾಡಿದ್ದಾರೆ. ಸೋಲ್ಡ್ ಗೂಡ್ಸ್ ಟು ರಾಜು ಫಾರ್ ಕ್ಯಾಶ್, ರಾಜು ಅನ್ನೋರಿಗೆ ಯಾವುದೋ ಒಂದು ಗೂಡ್ಸನ್ನು ಸೇಲ್ ಮಾಡಿದ್ದಾರೆ 18,200 ರೂಪಾಯಿ ತಗೊಂಡಿದ್ದಾರೆ, ಕ್ಯಾಶ್ ತಗೊಂಡಿದ್ದಾರೆ. ಪೇಯ್ಡ್ ಮಂತ್ಲಿ ರೆಂಟ್, ಮನೆ ಬಾಡಿಗೆನ ಕಟ್ಟಿದ್ದಾರೆ 2,500 ರೂಪಾಯಿ. ಪೇಯ್ಡ್ ಸ್ಯಾಲರಿ 3,500, ಸ್ಯಾಲ್ರಿನ ಪೇ ಮಾಡಿದ್ದಾರೆ 3,500 ರೂಪಾಯಿ. ಹಾಗೆ ಡೆಪಾಸಿಟೆಡ್ ಇನ್ ಬ್ಯಾಂಕ್ 8,000. ಜೂನ್ 1ನೇ ತಾರೀಕಿಂದ ಜೂನ್ 30ನೇ ತಾರೀಕುವರೆಗೂ ಎಲ್ಲೆಲ್ಲಿ ದುಡ್ಡು ಬಂದಿದೆ ಹಾಗೆ ಎಲ್ಲೆಲ್ಲಿ ದುಡ್ಡು ಹೋಗಿದೆ ಅನ್ನುವಂಥದ್ರ ಡೀಟೇಲನ್ನು ಕೊಟ್ಟಿದ್ದಾರೆ. ಈ ಡೀಟೇಲನ್ನು ಇಟ್ಕೊಂಡು ನಾವು ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡಬೇಕಾದಾಗ ಎಲ್ಲ ಎಂಟ್ರೀಸ್ಗಳನ್ನು ಕರೆಕ್ಟಾಗಿ ಓದಬೇಕು. ರಿಸೀವ್ಡ್ ಅನ್ನುವಂಥದ್ದು ಏನಿರುತ್ತೆ ಅವೆಲ್ಲವೂ ಕೂಡ ರೆಸಿಪ್ಟ್ಗಳಾಗ್ತವೆ. ಪೇಯ್ಡ್ ಅಥವಾ ಪೇಮೆಂಟ್ ಅನ್ನೋದೇನಿರುತ್ತೆ, ಎಲ್ಲೆಲ್ಲಿ ಪೇ ಮಾಡಿರ್ತಾರೆ ಅವೆಲ್ಲವೂ ಕೂಡ ಪೇಮೆಂಟ್ಗಳಾಗ್ತವೆ. ಕರೆಕ್ಟಾಗಿ ನೋಡಿ ಎಂಟ್ರಿಯನ್ನು ಹಾಕ್ತಾ ಬರಬೇಕು. ಈಗ ಸೊಲ್ಯೂಷನನ್ನು ನೋಡೋಣ. ಸೊಲ್ಯೂಷನ್ ನೋಡಿ, ಯಾವುದೇ ಸೊಲ್ಯೂಷನನ್ನು ಮಾಡಬೇಕಾದ್ರೆ ಅಲ್ಲಿರುವಂಥ ಏನು ಫಾರ್ಮ್ಯಾಟ್ ಇರುತ್ತೆ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಇದರಲ್ಲಿ ಏನು ಫಾರ್ಮ್ಯಾಟ್ ಬರುತ್ತೆ, ಹೆಡ್ಡಿಂಗ್ ಬರೀಬೇಕು, ಕ್ಯಾಶ್ ಬುಕ್, ಏನೇ ಕಂಪ್ನಿ ಹೆಸರು ಕೊಟ್ಟಿದ್ರೆ ಅದನ್ನು ಮೊದಲಿಗೆ ಬರ್ಕೊಳ್ಬೇಕು, ಕ್ಯಾಶ್ ಬುಕ್ ಅಂತ ಬರೀಬೇಕು. ಏನು ಫಾರ್ಮ್ಯಾಟ್ ಬರುತ್ತೆ, ಡೇಟ್ ಪರ್ಟಿಕ್ಯುಲರ್ಸ್ LF ಅಮೌಂಟ್, ಡೆಬಿಟ್ ಮತ್ತು ಕ್ರೆಡಿಟನ್ನು ಮೆನ್ಷನ್ ಮಾಡಲೇಬೇಕು, ಇದನ್ನು ಬಿಡಬಾರ್ದು, ಡೆಬಿಟ್ ಮತ್ತು ಕ್ರೆಡಿಟ್. ಈಗ ಇಲ್ಲಿ ಯಾವುದೆಲ್ಲ ಬರುತ್ತೆ, ಇಲ್ಲಿ ಎಲ್ಲ ರೆಸಿಪ್ಟ್ಗಳು ಈ ಕಡೆ ಬರ್ತವೆ, ರೆಸಿಪ್ಟ್ಸು ಈ ಕಡೆ ಎಲ್ಲ ಪೇಮೆಂಟ್ಗಳು ಬರ್ತವೆ, ರೆಸಿಪ್ಟ್ಸು ಮತ್ತು ಪೇಮೆಂಟ್ಸ್. 2023 ಜೂನ್ 1ನೇ ತಾರೀಕಿಗೆ ಏನು ಹೇಳಿದ್ದಾರೆ,
ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿದ್ದಾರೆ, ಹೌದಾ? ಅಂದರೆ ನಾವು ಅದನ್ನೇನು ಮಾಡಬೇಕು, ನಮ್ಮ ಹತ್ರ ಇರುವಂಥ ಕ್ಯಾಶು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸನ್ನು ಬ್ರಾಡ್ ಡೌನ್ ಮಾಡಿದ್ದೀವಿ 30,000. ನೆಕ್ಸ್ಟ್ ಜೂನ್ 4ನೇ ತಾರೀಕಿಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಅಜಿತ್ ಅಂತ ಹೇಳಿದ್ದಾರೆ. ಅಜಿತ್ ಅವರಿಂದ ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದು ನಮಗೆ ರೆಸಿಪ್ಟ್ ಆಗುತ್ತೆ, ಅದು ನಮಗೆ ಇನ್ಕಮ್ ಆಗುತ್ತೆ. ಹಾಗಾಗಿ ಟು ಅಜಿತ್ ಅಕೌಂಟ್ 4ನೇ ತಾರೀಕಿಗೆ ಟು ಅಜಿತ್ ಅಕೌಂಟ್ 12,000 ತಗೊಂಡಿದ್ದೀವಿ. ನೆಕ್ಸ್ಟು 8ನೇ ತಾರೀಕಿಗೆ ಏನಾಗಿದೆ, ಇನ್ಶೂರೆನ್ಸನ್ನು ಪೇ ಮಾಡಿದ್ದೀವಿ. ಹಾಗಾಗಿ ಪೇ ಮಾಡಿದ್ದೀವಿ ಅಂತ ಅಂದರೆ ಏನು, ಪೇಮೆಂಟಲ್ಲಿ ಬರಿಬೇಕು ಅದನ್ನು. ಜೂನ್ 8ನೇ ತಾರೀಕಲ್ಲಿ ಬೈ ಇನ್ಶೂರೆನ್ಸ್ ಅಕೌಂಟು 6,000 ಬರ್ತಿದ್ದೀವಿ. ನೆಕ್ಸ್ಟು 13ನೇ ತಾರೀಕಿಗೆ ಒಂದು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಏನು ಕೊಡಬೇಕು, ದುಡ್ಡನ್ನು ಕೊಡಬೇಕು. ದುಡ್ಡು ಕೊಟ್ಟಿದ್ದೀವಿ ಅಂದರೆ ಏನು, ಪೇಮೆಂಟ್ ಮಾಡಿದ್ದೀವಿ. ಹಾಗಾಗಿ ಪೇಮೆಂಟ್ ಸೈಡಲ್ಲಿ ಬರಿಬೇಕು ಬೈ ಫರ್ನಿಚರ್ 13,800. ನೆಕ್ಸ್ಟ್ 16ನೇ ತಾರೀಕಲ್ಲಿ ಏನಾಗಿದೆ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನಾವು ಒಂದು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ, ದುಡ್ಡನ್ನು ತಗೊಂಡಿದ್ದೀವಿ. ಹಾಗಾಗಿ ಏನು ಮಾಡಬೇಕು, ಟು ಸೇಲ್ಸ್ ಅಕೌಂಟ್ 28,000 ಬರೆದ್ವಿ. ನೆಕ್ಸ್ಟ್ 17ನೇ ತಾರೀಕಿಗೆ ಏನಾಗಿದೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅಮಿತ್ ಫಾರ್ ಕ್ಯಾಶ್. ಅಮಿತ್ ಅವರಿಂದ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು. ಎಷ್ಟು ಕೊಟ್ಟಿದ್ದೀವಿ, 17,400. ಪೇಮೆಂಟ್ ಕಾಲಮಲ್ಲಿ ತಗೊಳ್ತೀವಿ ಬೈ ಪರ್ಚೇಸ್ ಅಕೌಂಟ್ 17,400. ನೆಕ್ಸ್ಟು 20ನೇ ತಾರೀಕು ಏನಾಗಿದೆ, ಸ್ಟೇಷ್ನರಿ ಪರ್ಚೇಸ್ ಮಾಡಿದ್ದೀವಿ, 1,000 ರೂಪಾಯಿ ಕೊಟ್ಟಿದ್ದೀವಿ, ಪೇಮೆಂಟ್ ಮಾಡಿದ್ದೀವಿ. ಪೇಮೆಂಟಲ್ಲಿ ತಗೊಳ್ತೀವಿ ಬೈ ಸ್ಟೇಷ್ನರಿ ಅಕೌಂಟು 1,100. ನೆಕ್ಸ್ಟ್ 24ನೇ ತಾರೀಕು ಕ್ಯಾಶ್ ಪೇಯ್ಡ್ ಟು ಸಂಜಯ್ ಆನ್ ಅಕೌಂಟ್. ಸಂಜಯ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕ್ಯಾಶನ್ನು ಪೇ ಮಾಡಿದ್ದೀವಿ ಅಂತಂದರೆ ಎಲ್ಲಿ ಬರೀಬೇಕು, ಪೇಮೆಂಟ್ ಸೈಡಲ್ಲಿ ಬರೀಬೇಕು ಬೈ ಸಂಜಯ್ ಅಕೌಂಟು 12,500. ನೆಕ್ಸ್ಟ್ 27ನೇ ತಾರೀಕು ಏನಾಗಿದೆ, ಸೋಲ್ಡ್ ಗೂಡ್ಸ್ ಟು ರಾಜು ಫಾರ್ ಕ್ಯಾಶ್. ಇಲ್ಲಿ ಏನು ಮಾಡಿದ್ದೀವಿ, ಮತ್ತೆ ಸೇಲ್ ಮಾಡಿದರೆ ನಮಗೇನು ಬರುತ್ತೆ, ದುಡ್ಡು ಬರುತ್ತೆ. ಅದೇನಾಗುತ್ತೆ, ರೆಸಿಪ್ಟ್ ಆಗುತ್ತೆ. ಹಾಗಾಗಿ ಎಲ್ಲಿ ಬರಿತೀವಿ, 27ನೇ ತಾರೀಕಿಗೆ ಟು ಸೇಲ್ಸ್ ಅಕೌಂಟು 18,200. ನೆಕ್ಸ್ಟ್ 30ನೇ ತಾರೀಕು ಏನಾಗಿದೆ, ಪೇಯ್ಡ್ ಮಂತ್ಲಿ ರೆಂಟ್. ಮನೆ ಬಾಡಿಗೆನ ಕಟ್ಟಿದ್ದೀವಿ, 2,500 ರೂಪಾಯಿ ಕಟ್ಟಿದ್ದೀವಿ ಅಂದರೆ ಪೇಮೆಂಟ್ ಮಾಡಿದ್ದೀವಿ. ಪೇಮೆಂಟ್ ಸೈಡಲ್ಲಿ ತಗೊಳ್ತೀವಿ ಬೈ ರೆಂಟ್ ಅಕೌಂಟ್ 2,500. ನೆಕ್ಸ್ಟ್ ಪೇಯ್ಡ್ ಸ್ಯಾಲರಿ 3,500 ರೂಪಾಯಿ ಸ್ಯಾಲ್ರಿನ ಕೊಟ್ಟಿದ್ದೀವಿ, ಪೇ ಮಾಡಿದ್ದೀವಿ. ಪೇಮೆಂಟ್ ಸೈಡಲ್ಲಿ ಬರಿತೀವಿ ಬೈ ಸ್ಯಾಲ್ರಿ ಅಕೌಂಟ್ 3,500. ನೆಕ್ಸ್ಟು ಮತ್ತೆ 30ನೇ ತಾರೀಕು ಏನು ಮಾಡಿದ್ದೀವಿ, ಡೆಪಾಸಿಟೆಡ್ ಇನ್ ಬ್ಯಾಂಕ್ 8,000 ರೂಪಾಯಿ ಮತ್ತೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ. ನಮ್ಮ ಹತ್ರ ಈಗ ಕ್ಯಾಶ್ ಇಲ್ಲ, ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಾಗಿದೆ. ಹಾಗಾಗಿ ಅದನ್ನು ಪೇಮೆಂಟ್ ಸೈಡಲ್ಲಿ ತಗೊಳ್ತೀವಿ ಬೈ ಬ್ಯಾಂಕ್ ಅಕೌಂಟ್ 8,000. ಈಗ ಎಲ್ಲ ಎಂಟ್ರೀಸ್ಗಳನ್ನು ಹಾಕಿ ಮುಗಿದಿದೆ. ಈಗೇನು ಮಾಡಬೇಕು, ಟೋಟಲನ್ನು ಮಾಡಬೇಕು. ಟೋಟಲ್ ಮಾಡಿದಾಗ ಯಾವುದು ಜಾಸ್ತಿ ಇದೆ, ಇನ್ಕಮ್ ಸೈಡಲ್ಲಿ ಜಾಸ್ತಿ ಇದೆ. ಎರಡೂ ಕಡೆಗೆ ಟೋಟಲನ್ನು ಬರಿತೀವಿ. ಯಾವ್ದು ಜಾಸ್ತಿ ಇರುತ್ತೆ ಎರಡೂ ಕಡೆಗೂ ಕೂಡ ಬರಿತೀವಿ. ಈಗ ನಮಗೆ ಇನ್ಕಮ್ ಜಾಸ್ತಿ ಇದೆ. ಈಗೇನು ಮಾಡಬೇಕು, ಎಲ್ಲ ಈ ಕಡೆ ಪೇಮೆಂಟ್ ಏನು ಮಾಡಿದ್ದೀವಿ ಎಲ್ಲ ಪೇಮೆಂಟನ್ನು ಬರಿತಾ ಬರ್ತೀವಿ. ಎಲ್ಲ ಪೇಮೆಂಟ್ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 64,800 ರೂಪಾಯಿ ಆಗುತ್ತೆ. ಇದೆಲ್ಲ ಟೋಟಲ್ ಮಾಡಿದರೆ 64,800 ರೂಪಾಯಿ ಆಗುತ್ತೆ. ಇದನ್ನು ಏನು ಮಾಡಬೇಕು, ಬಂದಿರುವಂತಹ ಟೋಟಲ್ ಏನಿರುತ್ತೆ ಅದರಲ್ಲಿ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ, 23,400 ರೂಪಾಯಿ 23,400 ರೂಪೀಸ್ ಬರುತ್ತೆ. ಅಂದರೆ ಅದರ ಅರ್ಥ ಏನು, ನಮಗೆ ಬಂದಿರುವಂತಹ ದುಡ್ಡು 88,200. ನಮ್ಮ ಹತ್ರ ಇರುವಂಥ ದುಡ್ಡು ಮತ್ತು ಬಂದಿರುವಂಥ ದುಡ್ಡು 88,200.
ನಾವು ಖರ್ಚು ಮಾಡಿರುವಂಥದ್ದು 64,800. ಇದಿಷ್ಟು ಟೋಟಲ್ ಮಾಡಿದಾಗ 64,800 ರೂಪಾಯಿ ಬರುತ್ತೆ. ನಮ್ಮ ಹತ್ರ ಉಳಿದಿರುವಂಥ ದುಡ್ಡು 23,400. ಈ 23,400 ರೂಪಾಯಿನ ಏನು ಮಾಡಬೇಕು, ಇಲ್ಲಿ ಯಾವ ತಿಂಗಳು ಕೊಟ್ಟಿದ್ದಾರೆ, ಜೂನ್ ತಿಂಗಳು ಕೊಟ್ಟಿದ್ದಾರೆ. ಜೂನ್ ತಿಂಗಳು ಎಂಡಿಗೆ ಬರಬೇಕು. 30 ಇದೆಯಾ 31 ಇದೆಯಾ ನೋಡಿಕೊಂಡು ಹಾಕೋಬೇಕು. ಜೂನಲ್ಲಿ 30 ಲಾಸ್ಟ್ ಆಗಿದೆ, ಹಾಗಾಗಿ ಅದನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 23,400 ರೂಪಾಯಿ ಅಂತ ಬರೆದ್ವಿ. ನೆಕ್ಸ್ಟ್ ಅಲ್ಲಿಗೆ ಜೂನ್ ತಿಂಗಳು ಮುಗಿದಿದೆ. ಆ 23,400 ರೂಪಾಯಿನ ಏನು ಮಾಡಬೇಕು, ಜುಲೈ ತಿಂಗಳಿಗೆ ಅದನ್ನು ಬ್ರಾಡ್ ಡೌನ್ ಮಾಡಬೇಕು. ಆ ಬ್ಯಾಲೆನ್ಸನ್ನು ನಾವು ಬ್ರಾಡ್ ಡೌನ್ ಮಾಡಬೇಕು. 2023ರಲ್ಲಿ ಜುಲೈ 1ನೇ ತಾರೀಕಿಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 23,400. ಇಲ್ಲಿ ಏನು ಉಳಿದಿರುತ್ತೆ ಆ ಅಮೌಂಟನ್ನು ಮುಂದಿನ ತಿಂಗಳಿಗೆ, ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರೆ ಎಂಡ್ ಯಾವುದಾಗಿರುತ್ತೆ ಅದರ ಮುಂದಿನ ತಿಂಗಳಿಗೆ ಅದನ್ನು ಬ್ರಾಡ್ ಡೌನ್ ಮಾಡಬೇಕು 23,400. ಇಷ್ಟು ಮಾಡಿದರೆ ಸಿಂಪಲ್ ಕ್ಯಾಶ್ ಬುಕ್ಕು ಮುಗೀತು. ಇದನ್ನು ಯಾಕೆ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ಅಂದರೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕಾದಾಗ ಇದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕು, ಇದೇ ರೂಲ್ಸನ್ನು ನೀವು ಅಪ್ಲೈ ಮಾಡಬೇಕು. ಯಾವುದೆಲ್ಲ ಪೇಮೆಂಟ್ ಆಗುತ್ತೆ, ಯಾವುದೆಲ್ಲ ರೆಸಿಪ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಕೂಡ ಈಸಿಯಾಗಿ ಎಂಟ್ರೀಸನ್ನು ಹಾಕ್ಬೋದು. ಈಗ ಇದರಲ್ಲಿ ನಿಮಗೆ ರೆಸಿಪ್ಟ್ ಯಾವುದು, ಪೇಮೆಂಟ್ ಯಾವುದು ಅಂತ ಕರೆಕ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದರೆ ನೀವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಕೂಡ ಈಸಿಯಾಗಿ ಸೊಲ್ಯೂಷನನ್ನು ಮಾಡ್ತೀರಾ. ಹೀಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಅದೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.